ಹಲೋ ಫ್ರೆಂಡ್ಸ್, ಈ ವಿಡಿಯೋ ನೋಡುತ್ತಿರುವಂತಹ ಎಲ್ಲರಿಗೂ ಸುಸ್ವಾಗತ. ಕೆಲವರು ಕೇಳ್ತಾ ಇದ್ರು ಯಾವ್ದಾದ್ರು ಸ್ಕೀಮ್ ಬಿಟ್ಟಿದಾರ, ಬಿಟ್ರೆ ಹೇಳಿದ್ರೆ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಸರ್ಕಾರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಪರಿಶಿಷ್ಟ ಜಾತಿಯವರಿಗೆ ಅಂದ್ರೆ SC ಕ್ಯಾಸ್ಟ್ ಅವರಿಗೆ ಪ್ರತಿ ವರ್ಷದಂತೆ ಈ ವರ್ಷ 2025ರಲ್ಲಿ ಸಬ್ಸಿಡಿ ಲೋನ್ ಸ್ಕೀಮ್ ಅನ್ನು ಬಿಟ್ಟಿದ್ದಾರೆ. ಈ ಸಬ್ಸಿಡಿಯಲ್ಲಿ ಯಾವ ಯಾವ ರೀತಿಯ ಸ್ಕೀಮ್ಗಳಿವೆ, ಇದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಗಳು ಯಾವುವು ಹಾಗೂ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ತಮಗೆ ಒಂದು ವಿಷಯ ಹೇಳಬೇಕು. ಈ ಅರ್ಜಿಯು ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1, ಅದೇ ರೀತಿ ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬೇಕೆಂಬುದೇನಿಲ್ಲ. ಪ್ರತಿಯೊಂದು ಆನ್ಲೈನ್ ಸೆಂಟರ್ಗಳಲ್ಲಿ, ಅದೇ ರೀತಿ ಸ್ವತಃ ಮನೆಯಲ್ಲೇ ಕುಳಿತುಕೊಂಡು ಈ ಅರ್ಜಿಯನ್ನು ಸಲ್ಲಿಸಬಹುದು. ಈ ಸಬ್ಸಿಡಿಯಲ್ಲಿ ಸ್ಕೀಮ್ಗಳು ಬಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಂಡ್ ಸಬ್ಸಿಡಿ ಡೈರೆಕ್ಟ್ ಲೋನ್ ಸ್ಕೀಮ್, ಅಂದ್ರೆ ಸ್ವಯಂ ಉದ್ಯೋಗ ಸಾಲ ಮತ್ತು ನೇರ ಸಾಲ ಯೋಜನೆ. ಅದೇ ರೀತಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಂಡಸ್ಟ್ರೀಸ್ ಸರ್ವಿಸ್ ಬಿಸ್ನೆಸ್ ಉದ್ಯಮಶೀಲತಾ ಅಭಿವೃದ್ಧಿ ನಿಗಮ, ಈ ಯೋಜನೆಯಲ್ಲಿ 2 ಲಕ್ಷದವರೆಗೆ ಈ ಲೋನ್ ತಗೋಬಹುದು. ನೆಕ್ಸ್ಟ್ ಅದೇ ರೀತಿ ಸ್ವಾವಲಂಬಿ ಸಾರಥಿ ಸ್ಕೀಮ್, ಅಂದ್ರೆ ಸ್ವಾವಲಂಬಿ ಸಾರಥಿ ವಾಹನ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಇದರಲ್ಲಿ 4 ಲಕ್ಷದವರೆಗೆ ಸಬ್ಸಿಡಿಯಲ್ಲಿ ಇರುತ್ತೆ ಲೋನ್. ಸೊ ಈ ಎಲ್ಲಾ ಸ್ಕೀಮ್ಗಳಿಗೆ ಈ ಅರ್ಜಿಯನ್ನು ಸಲ್ಲಿಸೋಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ. ಸ್ವಾವಲಂಬಿ ಸಾರಥಿ ಅರ್ಜಿ ಹಾಕೋಕೆ DL ಕೂಡ ಬೇಕಾಗುತ್ತೆ ಅದ್ರ ಜೊತೆಗೆ. ಈ ಅರ್ಜಿಯು ಆನ್ಲೈನ್ ಅಲ್ಲಿ ಆಗ್ಲಿ ಸ್ವತಃ ಮನೆಯಲ್ಲೇ ಕುಳಿತುಕೊಂಡು ಅರ್ಜಿ ಸಲ್ಲಿಸುವುದು ಹೇಗೆ ಅಂತೇಳಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೇವಾ ಸಿಂಧು ಪೋರ್ಟಲ್ ಅಂತ ಓಪನ್ ಮಾಡಿ, ಅದಾದ್ಮೇಲೆ ಸೇವಾ ಸಿಂಧು 1 ಅಂತ ಇರುತ್ತೆ. ಆಲ್ರೆಡಿ ಮೊಬೈಲ್ ನಂಬರ್ ರಿಜಿಸ್ಟರ್ ಇದ್ರೆ ಡೈರೆಕ್ಟ್ ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಹಾಕಿ ಲಾಗಿನ್ ಮಾಡ್ಕೋಬಹುದು. ಮೊಬೈಲ್ ನಂಬರ್ ರಿಜಿಸ್ಟರ್ ಇಲ್ಲ ಅಂದ್ರೆ ನ್ಯೂ ರಿಜಿಸ್ಟರ್ ಓಪನ್ ಮಾಡಿ ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಹಾಕಿದ್ಮೇಲೆ ಪಾಸ್ವರ್ಡ್ ಸೆಟ್ ಮಾಡಿ ಲಾಗಿನ್ ಮಾಡ್ಕೋಬಹುದು. ನೆಕ್ಸ್ಟ್ ಲಾಗಿನ್ ಆದ್ಮೇಲೆ ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ. ಅದಾದ್ಮೇಲೆ ಅಪ್ಲೈ ಫಾರ್ ಸರ್ವಿಸಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಅಂತೇಳಿ ಸರ್ಚ್ ಮಾಡಿ, ಸೆಲ್ಫ್ ಅಂತೇಳಿ ಸರ್ಚ್ ಮಾಡಿದ್ರೆ ಇಲ್ಲಿ ಸ್ಕೀಮ್ಗಳೆಲ್ಲ ಕಾಣ್ತಾ ಇರ್ತವೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಂಡ್ ಸಬ್ಸಿಡಿ ಡೈರೆಕ್ಟ್ ಲೋನ್ ಸ್ಕೀಮ್, ಈ ಸರ್ವಿಸ್ ನೇಮ್ ಅಲ್ಲಿ ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಡೈರೆಕ್ಟ್ ಲೋನ್ ಸ್ಕೀಮ್ ಇದು. ಇದರಲ್ಲಿ ಸೆಲೆಕ್ಟ್ ಕಾರ್ಪೊರೇಷನ್ ಅಂದ್ರೆ ನಿಗಮಗಳ ಆಯ್ಕೆ ಮಾಡಿ. ಇದು ಯಾವ ನಿಮ್ ಕ್ಯಾಸ್ಟ್ ಬರುತ್ತೆ, SC ಒಳಗಡೆ ಯಾವ ಸ್ಕೀಮ್ಗಳು ಬರುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಅನ್ವಯ ಆಗುತ್ತೆ, ಯಾವ ಕ್ಯಾಸ್ಟಿಗೆ ಯಾವ ಸ್ಕೀಮ್ ಅನ್ವಯ ಆಗುತ್ತೆ ಈ ಸೆಲೆಕ್ಟ್ ಮಾಡಿದ್ಮೇಲೆ ಆಧಾರ್ ಅಥೆಂಟಿಕೇಶನ್ ಕ್ಲಿಕ್ ಮಾಡಿದ್ಮೇಲೆ ಆಧಾರ್ ಡೀಟೇಲ್ಸ್ ಎಲ್ಲ OTP ಹಾಕಿ ಆಧಾರ್ ಡೀಟೇಲ್ಸ್ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದಾದ್ಮೇಲೆ ಇಯರ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಆಧಾರ್ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಡೀಟೇಲ್ಸ್ ಬರುತ್ತೆ. ಅದಾದ್ಮೇಲೆ ರೇಷನ್ ಕಾರ್ಡ್, ಮೊಬೈಲ್ ನಂಬರ್. ಅರ್ಬನ್ ಅಲ್ಲಿ ಇದ್ರೆ ಅರ್ಬನ್ ಅಲ್ಲಿ ಸೆಲೆಕ್ಟ್ ಮಾಡಿ, ರೂರಲ್ ಇದ್ರೆ ರೂರಲ್ ಸೆಲೆಕ್ಟ್ ಮಾಡ್ಕೋಬಹುದು. ಕ್ಯಾಸ್ಟ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಬೇಕು. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಆದ್ಮೇಲೆ ಅಡ್ರೆಸ್ ಎಲ್ಲ ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ರೆ ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕೇಳುತ್ತೆ. ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅವೆಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿ ಉದ್ಯಮಶೀಲತಾ ಯೋಜನೆಗೆ ಅರ್ಜಿ ಹಾಕೋಕೆ ಸೇಮ್ ಇದೇ ರೀತಿ ಸೆಲ್ಫ್ ಅಂತೇಳಿ ಕ್ಲಿಕ್ ಮಾಡಿ. ಸೆಲ್ಫ್ ಅಂತೇಳಿ ಟೈಪ್ ಮಾಡಿದ್ಮೇಲೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ 2 ಲಕ್ಷ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ರೀತಿ ಇವಾಗೇನು ನಿಗಮಗಳು ಹೇಳಿದ್ದೆ ಅದೇ ತರ ಎಂಟ್ರಿ ಮಾಡಿ ಫಾರಂ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಕೇಳುತ್ತೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ಸ್ವಾವಲಂಬಿ ಸಾರಥಿ ಕೂಡ ಸ್ವಾವಲಂಬಿ SWA ಅಂತ ಸರ್ಚ್ ಮಾಡಿದ್ರೆ ಸಾಕು. ಸ್ವಾವಲಂಬಿ ಸಾರಥಿ ಸ್ಕೀಮ್ 4 lakhs ಅಂದ್ರೆ ಸ್ಕೀಮ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಿಗಮಗಳು ನೋಡಿ ಚೆಕ್ ಮಾಡ್ಕೊಂಡು ಈ ಅರ್ಜಿಯನ್ನು ಫಿಲ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ.
ಇದೇ ತರ ಈ ಅರ್ಜಿಯನ್ನು ಸಲ್ಲಿಸಿ ಮನೆಯಲ್ಲೇ ಕುಳಿತುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಕ್ಕೆ ಎಲ್ಲ ಪ್ರತಿಯೊಂದು ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ಈ ಅರ್ಜಿ ಸಲ್ಲಿಸಿದ ನಂತರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ಇದೇ ತರ ಪ್ರತಿಯೊಂದು ನೋಟಿಫಿಕೇಶನ್ ಪಡೆಯೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.